ಮದುವೆಯಾದ ಕೇವಲ 4.5 ತಿಂಗಳಿಗೆ ಪತ್ನಿ ಕಥೆಯನ್ನೇ ಮುಗಿಸಿರುವ ಪಾಪಿ ಪತಿ ಶವ ಮಂಚದ ಬಾಕ್ಸ್ನಲ್ಲಿ ಬಚ್ಚಿಟ್ಟು ಪರಾರಿಯಾಗಿದ್ದಾನೆ. ಈ ಘಟನೆ ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಕಮಲ್ದಿನಿ ಗ್ರಾಮದಲ್ಲಿ ನಡೆದಿದ್ದು, ಸಾಕ್ಷಿ ಕಂಬಾರ್ ಗಂಡನಿಂದಲೇ ಕೊಲೆಯಾದ ದುರ್ದೈವಿಯಾಗಿದ್ದಾಳೆ. ಆಕಾಶ್ ಎಂಬಾತ ಕೊಲೆ ಮಾಡಿ ಪರಾರಿಯಾಗಿರುವ ಆರೋಪಿಯಾಗಿದ್ದಾನೆ. ಹುಬ್ಬಳ್ಳಿಯಲ್ಲಿ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ ಆಕಾಶ್ 1 ಲಕ್ಷಕ್ಕಿಂತ ಹೆಚ್ಚು ಸಂಬಳ ಇದೆ ಅಂತ ಸುಳ್ಳು ಹೇಳಿ ಮದುವೆಯಾಗಿದ್ದ. 50 ಗ್ರಾಂ ಚಿನ್ನ ಹಾಗೂ 5 ಲಕ್ಷ ಹಣಕ್ಕಾಗಿ ಪತ್ನಿಯನ್ನ ಪೀಡಿಸುತ್ತಿದ್ದ. ಇದೇ ಕಾರಣಕ್ಕೆ ಆಕೆಯನ್ನ ಕೊಲೆ ಮಾಡಿದ್ದಾನೆ ಎಂದು ಸಾಕ್ಷಿ ಕುಟುಂಬಸ್ಥರು ಮೂಡಲಗಿ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ. ಸೋಮವಾರ ಮಧ್ಯಾಹ್ನ ಪತ್ನಿಯ ಕತ್ತು ಹಿಸುಕಿ ಉಸಿರುಗಟ್ಟಿಸಿ ಕೊಲೆ ಮಾಡಿದ್ದಾನೆ. ಇದಾದ ಬಳಿಕ ಶವವನ್ನ ಬೆಡ್ರೂಮ್ನಲ್ಲಿರುವ ಮಂಚದ ಬಾಕ್ಸ್ನಲ್ಲಿ ಹಾಕಿ ತಾಯಿಗೆ ಗಂಡ ಹೆಂಡತಿ ಗೋಕಾಕ್ಗೆ ಹೋಗಿ ಬರುವುದಾಗಿ ಹೇಳಿದ್ದಾನೆ. ಇನ್ನು ತಾಯಿ ಯಲ್ಲಮ್ಮ ದೇವಿ ಸೇವೆ ಮಾಡುತ್ತಿದ್ದು, ಹೀಗಾಗಿ ಹೆಚ್ಚಾಗಿ ದೇವಸ್ಥಾನದಲ್ಲಿ ಉಳಿದುಕೊಳ್ಳುತ್ತಿದ್ದಳು. ಆಕೆಯ ದಾರಿ ತಪ್ಪಿಸುವ ಕೆಲಸ ಮಾಡಿದ್ದ ಮಗ ಮಂಗಳವಾರ ಮತ್ತೆ ಮನೆಯಲ್ಲಿ ವಾಸನೆ ಬರ್ತಿದೆ ಅಂತ ಕೇಳಿದಾಗ ಈ ವೇಳೆ ಆಕೆಗೆ ಸುಳ್ಳು ಹೇಳಿ ಮತ್ತೆ ಮರೆಮಾಚುವ ಕೆಲಸ ಮಾಡಿದ್ದಾನೆ. ಇತ್ತ ಪತ್ನಿ ಅವರ ಅಕ್ಕನ ಮನೆಗೆ ಹೋಗಿದ್ದಾಳೆ ಅನ್ನೋದನ್ನ ಕೂಡ ಹೇಳಿದ್ದ. ಇನ್ನು ಇದೇ ರೀತಿ 2 ದಿನ ಪತ್ನಿ ಶವದ ಜೊತೆಗೆ ಕಳೆದ ಆಕಾಶ್ ರಾತ್ರಿ ಆಕೆಯ ಮೃತದೇಹ ಸಾಗಿಸುವ ಪ್ರಯತ್ನ ಪಟ್ಟು ವಿಫಲನಾಗಿದ್ದ. ಸಾಧ್ಯವಿಲ್ಲ ಎಂದಾದಾಗ ಮಂಚದ ಬಾಕ್ಸ್ನಲ್ಲಿ ಶವವಿಟ್ಟು ಡ್ರಾಮಾ ಮಾಡಿದ್ದಾನೆ. ಕೊಲೆಯಾದ 3 ದಿನದ ಬಳಿಕ ಹೆಚ್ಚು ವಾಸನೆ ಬರ್ತಿದ್ದಂತೆ ಬೆಡ್ರೂಮ್ಗೆ ಹೋಗಿ ಆಕಾಶ್ ತಾಯಿ ನೋಡಿದಾಗ ಮಂಚದ ಕೆಳಗೆ ಶವ ಇರೋದು ಗೊತ್ತಾಗಿದೆ. ಸದ್ಯ ಇನ್ಯಾವತ್ತೂ ತಾನು ವಾಪಸ್ ಬರಲ್ಲ ಅಂತ ಆರೋಪಿ ತಾಯಿ ಮುಂದೆ ಹೇಳಿ ಹೋಗಿದ್ದಾನೆ. ಜೊತೆಗೆ ಅಕ್ಕನಿಗೂ ಕರೆ ಮಾಡಿ ತಾನು ಕೂಡ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದು ತನ್ನನ್ನ ಹುಡುಕದಂತೆ ಹೇಳಿದ್ದಾನೆ ಎನ್ನಲಾಗಿದೆ. ಕೇಸ್ ದಾಖಲಿಸಿಕೊಂಡ ಪೊಲೀಸರು ಸದ್ಯ 3 ಜನರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದು, ಸದ್ಯ ಪರಾರಿಯಾಗಿರುವ ಆಕಾಶ್ಗಾಗಿ ಪೊಲೀಸರು ಶೋಧ ಮುಂದುವರಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ UK19 ನ್ಯೂಸ್. ರೊಕ್ಕ ತಗೊಂಡು ಬಾಂಧಕ್ಕೆ ಯವ್ವ ರಂಡಿ ನನ್ನ ಹುಡುಗಿನ ಕಾಡಕ್ಕೆ ಯವ್ವ ಅದ್ರ ಗಿತ್ತಿ ರೊಕ್ಕ ತಂದಾಗ ಮನಿ ಕಟ್ಟಕ್ಕೆ ನನ್ನ ಯವ್ವ ಜೋಗತಿ ಯವ್ವ ನನ್ನ ಮಗಳ ಹೆಣ ಕಿಟ್ಕೊಂಡ್ಲ ರಂಡಿ ಹೆಣ ಕಿಟ್ಕೊಂಡ್ಲ ಯವ್ವ ನನ್ನ ಮಗಳ ಹೆಣ ಕಿಟ್ಕೊಂಡ್ಲ ಯವ್ವ ಅದ್ರ ಗೆತ್ತಿನ ಮಗಳು ಯಾರ್ದನ ಕುಚ್ಚಿಲ್ಲ ನನಗಿಂತ ಮೋಸ ಮಾಡಾಕ. ನನ್ನ ಮಗ ಬೋತಿನ ನೋಡಿವ ಇವರು ದುಡ್ಡು ತಿನ್ನಾರ್ರಿ ಸರ್.
ಊರು ವಿಧಾತ ಹೇಳಾತ ಮೊನ್ನೆ ಬಂದಿರು ಅವ್ರ